ಕತೆಗಾರ ನಾನಲ್ಲ, ಕವಿಗಾರನಂತೂ ಇಲ್ವೇ ಇಲ್ಲ. ಆದರೆ ಭಾವನೆಗಳೊಂದಿಗೆ ಸ್ಪಂದಿಸಿ ಬದುಕುವುದನ್ನು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಬಿಡದ ಛಲವೇ ಸಾಧನೆಯ ಶಕ್ತಿ. ನಾ ಓದಿದ ಆ ಪುಸ್ತಕ ನನ್ನ ಮನಸ್ಸನ್ನೇ ಬದಲಾಯಿಸಿತ್ತು. ಅದೇ ಪುಸ್ತಕ ಪರಿಸರದ ಕತೆ. ಈ ಪುಸ್ತಕ ಬರೆದಿದ್ದವರು KP ಪೂರ್ಣಚಂದ್ರ ತೇಜಸ್ವಿಯವರು. ಈ ಪುಸ್ತಕ ಓದಿದ ನಂತರ ತುಂಬ ವಿಷಯಗಳು ಪ್ರಕೃತಿಯಲ್ಲಿ ಅಡಗಿಕೊಂಡಿದ್ದಾವೆ. ಅವುಗಳನ್ನು ತಿಳ್ಕೊಳ್ಳುವ ಆಸಕ್ತಿ, ಕುತೂಹಲ ಜಾಸ್ತಿನೇ ಆಯಿತು. ಪ್ರಕೃತಿಯಲ್ಲಿ ಅಡಗಿಕೊಂಡ ಸ್ಥಳಗಳನ್ನು ನಿಮ್ಮ ಮುಂದೆ ತರಬೇಕು ಅನ್ನೋದೇ ನನ್ನ ಆಸೆ. ಎಷ್ಟೋ ಗುಡಿ ಗೋಪುರಗಳು, ಗರ್ಭಗುಡಿಗಳು ಪ್ರಕೃತಿಯಲ್ಲಿ ಅಡಗಿಕೊಂಡಿದ್ದಾವೆ. ಇಂಥ ವಿಸ್ಮಯವಾದ ಸ್ಥಳಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಈ ನನ್ನ ವಿಡಿಯೋಗಳು ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರಿಬೇಡಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಪುಸ್ತಕದಲ್ಲಿ ಬರೆದಿದ್ದ ಆ ಸಾಲು ತುಂಬಾ ಇಷ್ಟ ಆಯಿತು. ಹಾಳಾಗಿದೆ ನಮ್ಮ ಪರಿಸರ, ಅದೇ ನನಗೆ ಬೇಸರ. ನನ್ನ ಮಾತು ನೇರ, ಪ್ರತಿ ವರ್ಷ ಬರ್ತಿದೆ ಹೊಸ ಜ್ವರ. ಹೆಚ್ಚಾಗಿದೆ ಬರ, ಮಾಲಿನ್ಯವು ಅಪಾರ. ಹಾಳಾಗಿದೆ ನಮ್ಮ ಪರಿಸರ, ಅದೇ ನನಗೆ ಬೇಸರ. ನಮಸ್ಕಾರ.